ಈ ಫ್ರೆಂಡ್ಸ್, ನಾನಿವತ್ತು ಸ್ವೀಟ್ ಕಾರ್ನಲ್ಲಿ ಒಂದು ಅದ್ಭುತವಾದ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ. ತುಂಬಾ ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ನಿಜವಾಗ್ಲೂ ಒಂದು ಸಲ ಮಾಡ್ಕೊಂಡು ನೋಡಿದ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಸ್ವೀಟ್ ಕಾರ್ನ್ ತಂದು ಅದನ್ನೆಲ್ಲನೂ ಬಿಡಿಸ್ಕೊತಾ ಇದ್ದೀನಿ. ಈ ಥರ ಎಲ್ಲ ನೋಡಿ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡು ಅದನ್ನು ಸೈಡಾಗಿ ಇಟ್ಕೋಬೇಕು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಕಪ್ಪಲ್ಲಿ ನಾನಿವಾಗ ನಿಮ್ಮ ಮನೆಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು. ಸ್ವೀಟ್ ಕಾರ್ನು ಕಡಲೆ ಬೀಜ ಎರಡನ್ನೂ ವಿಸಲ್ ಹೊಡೆಸ್ಕೊಳ್ಳೋಣ. ಒಂದು 4-5 ವಿಸಲ್ಲೇ ಹೊಡೆಸ್ಕೊಳ್ಳಿ, ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ನೀರು ಮಾತ್ರ ಸ್ವಲ್ಪವೇ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಎಲ್ಲ ನೀರಲ್ಲೇ ಹೋಗ್ಬಿಡುತ್ತೆ. ಬರೀ ಆ ಬೇಯೋಕ್ಕೆ ಸೀಮಿತವಾಗಿ ಮಾತ್ರ ಹಾಕ್ಕೊಳ್ಳಿ ಅಷ್ಟೇ. ನಿಮ್ಮ ಮನೇಲಿ ಏನಾದ್ರೂ ಹವಾದಲ್ಲಿ ಬೇಯಿಸೋ ಅಂಥದ್ದು ಏನಾದರೂ ಇದ್ದರೆ ಅದರಲ್ಲೂ ಬೇಯಿಸ್ಕೊಬೋದು. ಇವಾಗ ನಾನು ಈರುಳ್ಳಿ ಕಟ್ ಮಾಡಾಕೊತಾ ಇದ್ದೀನಿ, ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಆಮ್ಚೂರು ಪೌಡರ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ದಾಳಿಂಬೆ ಬೀಜನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಖಾರ ಬೇಕು ಅನ್ನೋರು ಖಾರ ಮತ್ತು ಸ್ವೀಟು ಎರಡನ್ನೂ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಜೇನುತುಪ್ಪ, ಒಂದು ಸ್ವಲ್ಪ ಖಾರವಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಲೆಮನ್ನ ಹಿಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಜೇನುತುಪ್ಪ ಮತ್ತು ಖಾರ ಕಾಂಬಿನೇಷನು ಸಖತ್ತಾಗಿರುತ್ತೆ, ಸೂಪರಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ರುಚಿ ಮೇಲ್ಗಡೆ ಅಂದರೆ ನಾವು ಫಸ್ಟೇ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ, ಇರಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಮತ್ತು ನಿಮಗೆ ನಾನು ಇನ್ನೊಂದು, ನಾವು ಹಸಿರುಮೆಣ್ಸಿನ್ಕಾಯಿ ಹಾಕ್ತಾರೆ, ನಾನು ಹಸಿರುಮೆಣ್ಸಿನ್ಕಾಯಿ ಹಾಕಿಲ್ಲ. ನಿಮಗೇನಾದರೂ ಹಸಿರುಮೆಣ್ಸಿನ್ಕಾಯಿ ಬೇಕು, ಖಾರದ ಪುಡಿ ಹಾಕೋದು ಬೇಡ, ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಅನ್ನೋರು ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಮಗೆ ಹಸಿರುಮೆಣ್ಸಿನ್ಕಾಯಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನಿಸ್ತು, ಅದಕ್ಕೆ ನಾನು ಹಸಿರುಮೆಣ್ಸಿನ್ಕಾಯ ಸ್ಕಿಪ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.